ಹಾಯ್ ಸ್ನೇಹಿತರೆ, ನಮಸ್ಕಾರ. IPLಗೆ ಇನ್ನು ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಒಂದು 2 ತಿಂಗಳು ಬಾಕಿ ಇದೆ. ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ IPL. ಆದರೆ ನಮಗೆ RCBಗೆ ಚಾಂಪಿಯನ್ ಟೀಮ್ಗೆ ಟೆನ್ಷನ್ ಏನು ಅಂತಂದರೆ, ನಮ್ಮ 4 ಪ್ರೈಮ್ ಪ್ಲೇಯರ್ಸ್ ಇಂಜುರಿ ಲಿಸ್ಟಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಅವರ್ ಕ್ಯಾಪ್ಟನ್ ರಜತ್ ಪಟಿದಾರ್. ಸೊ ಏನೇನು ಯಾರ್ಯಾರಿಗೆ ಏನು ಇಂಜುರಿ, ಎಷ್ಟು ರಿಕವರಿ ಟೈಮ್ ಬೇಕಾಗುತ್ತೆ ಅಂತ ಒಂದಷ್ಟು ರಿಸರ್ಚ್ ಮಾಡಿದಾಗ ಫಸ್ಟಿಗೆ ಯಾರು 4 ಅಂತ ಹೇಳ್ಬಿಡ್ತೀನಿ. ಒಂದು ರಜತ್ ಪಟಿದಾರ್, ಇನ್ನೊಂದು ಟಿಮ್ ಡೇವಿಡ್, ಆಸ್ಟ್ರೇಲಿಯಾದ ಪವರ್ ಹಿಟ್ಟರ್, ನಮ್ಮ ಓಪನಿಂಗ್ನ ಒಂದು ಆಧಾರ ಸ್ತಂಭ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್. 4ನೇದಂತೂ ಇನ್ನೂ ನಿಮಗೆ ನೋವು ತರಿಸುವಂಥ ಒಂದು ಹೆಸರು, ಜಾಶ್ ಹೇಸಲ್ವುಡ್. ಈ 4 ಜನ ಕೂಡ ಈಗ ರಿಕವರಿಲಿದ್ದಾರೆ, ಈ ರಿಹ್ಯಾಬ್ ಆಗ್ತಾ ಇದೆ. ಸೊ ಅವರು IPL ಸ್ಟಾರ್ಟ್ ಆಗೋದ್ರೊಳಗಡೆ ರೆಡಿ ಆಗ್ತಾರೆ ಅನ್ನೋದು ಈಗ ಪ್ರಶ್ನೆ. ಸೊ ಫಸ್ಟಿಗೆ ಟಿಮ್ ಡೇವಿಡ್ ವಿಚಾರಕ್ಕೆ ಬರೋಣ. ಅವರಿಗೆ ಗ್ರೇಡ್ 2 ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದೆ ಬಿಗ್ ಬ್ಯಾಶ್ ಲೀಗಲ್ಲಿ. ಸೊ ಮೆಡಿಕಲ್ ಅಸೆಸ್ಮೆಂಟ್ ಪ್ರಕಾರ ಅವ್ರಿಗೊಂದು 8ರಿಂದ 10 ವೀಕ್ ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಓಪನಿಂಗ್ ಮ್ಯಾಚ್ಗಳಿಗೆ ಮಿಸ್ ಆಗ್ಬೋದು. ಸೆಕೆಂಡ್ ಬಂದು ಫಿಲ್ ಸಾಲ್ಟ್, ಅವರಿಗೆ ಸಸ್ಟೈನ್ಡ್ ಬ್ಯಾಕ್ ಇಂಜುರಿ ಅಂತ ಗೊತ್ತಾಗಿದೆ ಈಗ ಈ IL T20 ಸಂದರ್ಭದಲ್ಲಿ. ಸೊ ಹಾಗಾಗಿ ಅವರು ಕೂಡ ಒಂದಷ್ಟು ಆರಂಭಿಕ ಮ್ಯಾಚಿಗೆ ಡೌಟ್ ಅಂತ ಹೇಳಲಾಗ್ತಿದೆ. ಇಂಗ್ಲೆಂಡ್ನ ಇಂಟರ್ನ್ಯಾಷನಲ್ ಸೈಡ್ಗೂ ಕೂಡ ಅವರು ಆಡ್ತಾ ಇಲ್ಲ. ಬಟ್ ಹೇಗೆ ಇದು ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ಇನ್ನು ಜಾಶ್ ಹೇಸಲ್ವುಡ್ ಅವರು ಕೂಡ ಈ ಆ್ಯಶಸ್ ಟೈಮಲ್ಲಿ ಬ್ಯಾಕ್ ಇಂಜುರಿ ಆಗಿದೆ, ಹಾಗೆ ಹ್ಯಾಮ್ಸ್ಟ್ರಿಂಗ್ ಆಗಿದೆ. ಸೊ ಆ ಕಾರಣಕ್ಕೆ ಅವರು ಕೂಡ ರಿಕವರ್ ಆಗಬೇಕು. ಸೊ ಆ್ಯಶಸ್ ಟೈಮಲ್ಲಿ ಆಗಿರುವಂಥ ಒಂದು ಇಂಜುರಿ. ಇನ್ನು ರಜತ್ ಪಟಿದಾರ್ ವಿಜಯ್ ಹಜಾರೆ ಟ್ರೋಫಿ ಟೈಮಲ್ಲಿ ಇಂಜುರಿ ಆಗಿದೆ ಅವರಿಗೆ. ಸೊ ಅವರು ಫಿಂಗರ್ ಇಂಜುರಿ ಮಾಡ್ಕೊಂಡಿದ್ದಾರೆ. ಬಟ್ ಅವರು ಎಷ್ಟು ಟೈಮ್ ರಿಹ್ಯಾಬಲ್ ಇರ್ತಾರೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ 1 ಮಂತ್ ಅಂತೂ ಮಿನಿಮಮ್ ಬೇಕು ಅಂತ ಅವರು ಹೇಳ್ತಿದ್ದಾರೆ. ಯಾಕಂದರೆ ಕೆಲ ತಿಂಗಳ ಹಿಂದೆ ಅಷ್ಟೇ ಅವ್ರಿಗೊಂದಷ್ಟು ನೀ ಇಶ್ಯೂ ಆಗಿತ್ತು. ಸೊ ಇದು 4 ಹೆಸರುಗಳು ಈಗ ಟೆನ್ಷನಲ್ಲಿ ಇರೋದು ನಮಗೆ. ಇವರಿಲ್ಲದೆ ಟೀಮ್ ಹೇಗಿರುತ್ತೆ ಇನ್ ಕೇಸ್ ಇವ್ರು 4 ಜನ ಫಿಟ್ಟೇ ಆಗಲಿಲ್ಲಪ್ಪ ವರ್ಸ್ಟ್ ಕೇಸಲ್ಲಿ, ಆಗ ಟೀಮ್ ಹೇಗಿರುತ್ತೆ ಅಂತಂದರೆ, ನಾವು ಜೇಕಬ್ ಬೆಥಲ್ನ ತರ್ಬೋದು ಸಾಲ್ಟ್ ಬದಲು. ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ದೇವದತ್ ಪಡಿಕ್ಕಲ್ ಅವ್ರನ್ನ 1 ಡೌನ್ ತಂದರೆ ವೆಂಕಟೇಶ್ ಯಾರ್ ಅವ್ರನ್ನ 4ರಲ್ಲಿ ಆಡಿಸ್ಬೇಕಾಗುತ್ತೆ. ಜಿತೇಶ್ ಶರ್ಮಾ ಅವ್ರನ್ನ ಒಂದು 6ಅಲ್ಲಿ ಆಡಿಸ್ಬೇಕು, ಇಲ್ಲಾಂದರೆ 5ಅಲ್ಲಿ. ಜಾರ್ಡನ್ ಕಾಕ್ಸ್ನ ನಾವು ತರಬೇಕಾಗುತ್ತೆ ಟಿಮ್ ಡೇವಿಡ್ ಪ್ಲೇಸಿಗೆ. ಒಳ್ಳೆ ಸ್ಫೋಟಕ ಪ್ಲೇಯರ್, ಅವರು ಫಿನಿಶ್ ಕೂಡ ಮಾಡ್ತಾರೆ. ಬಟ್ ಅವ್ರು ತುಂಬ ಟಾಪ್ ಆರ್ಡ್ರಲ್ಲೇ ಆಡಿರೋದು. ಬಟ್ ಜಾರ್ಡನ್ ಕಾಕ್ಸ್ ವಿಲ್ ಬಿ ದ ಐಡಿಯಲ್ ಚಾಯ್ಸ್. ಮಂಗೇಶ್ ಯಾದವ್ ಅವ್ರನ್ನ ನಾವು ಆಡಿಸ್ಬೇಕಾಗುತ್ತೆ, ಯಾಕಂದರೆ ಆಲ್ರೌಂಡರ್ ಬೇಕು, ಬೌಲಿಂಗ್ ಬೇಕು, ಬ್ಯಾಟಿಂಗ್ ಬೇಕು. ಹಾಗಾಗಿ ಮಂಗೇಶ್ ಯಾದವ್ ಒಳ್ಳೆ ಫಿನಿಷರ್ ಕೂಡ. ರೊಮ್ಯಾರಿಯೋ ಶೆಫರ್ಡ್ ಆಬ್ವಿಯಸ್ ಚಾಯ್ಸ್ ನಮಗೆ, ಬೌಲಿಂಗ್ ಕೂಡ ಇದೆ, ಅದ್ಭುತವಾದಂಥ ಫಿನಿಷರ್. ಕೃಣಾಲ್ ಪಾಂಡ್ಯ, ನುವನ್ ತುಷಾರ, ಹೇಸಲ್ವುಡ್ ಬದಲು ತುಷಾರ ಬರಬೇಕಾಗುತ್ತೆ, ಭುವನೇಶ್ವರ್. ಸೊ ನೀವು ಬೇಕಾದರೆ ಯಶ್ ದಯಾಳ್ನ ತರ್ತೀರಾ, ಯಾರನ್ನಲ್ಲಿ ಒಳಗಡೆ ತರ್ತೀರಾ ನೋಡ್ಬೋದು. ಮಂಗೇಶ್ ಯಾದವ್ನೇನಾದರೂ ಕೂರಿಸೋದಾದರೆ ಯಶ್ ದಯಾಳ್ನ ಬೌಲರ್ ಆಗಿ ತಗೊಳ್ಬೋದು. ಇನ್ನು ಸುಯೇಶ್ ಶರ್ಮಾ ಆ್ಯಸ್ ಯೂಶುವಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಸುಯಶ್ ಒಳಗೆ ಬಂದಾಗ ಪಡಿಕ್ಕಲ್ ಹೊರಗಡೆ ಹೋಗಬೇಕಾಗುತ್ತೆ. ಸೊ ಈ ಥರ ಒಂದು ಸಿನಾರಿಯೋ ಇದೆ. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು, ಈ ಟೀಮ್ ಹೇಗೆ, ನಾನು ಹೇಳಿದ ಟೀಮ್. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.